ಓಂ ನಮಃ ಶಿವಾಯ. ಸ್ನೇಹಿತರೆ, ಈ 6 ವಿಷಯಗಳು ನಿಜವಾಗುತ್ತವೆ. ನಾನು ನಿಮಗೆ ಸತ್ಯ ಮತ್ತು ನಿಖರವಾದ ಭವಿಷ್ಯವಾಣಿಯನ್ನು ಹೇಳುತ್ತಿದ್ದೇನೆ. ಈ 6 ವಿಷಯಗಳು ನಿಮ್ಮ ಜೀವಿತಾವಧಿಯಲ್ಲಿ ಕೇವಲ 2 ದಿನಗಳಲ್ಲಿ ನಿಜವಾಗುತ್ತವೆ. ಏಕೆಂದರೆ ಸ್ನೇಹಿತರು, ಬ್ರಹ್ಮ, ವಿಷ್ಣು ಮತ್ತು ಮಹೇಶರು ದೊಡ್ಡ ಭವಿಷ್ಯ ನುಡಿದಿದ್ದಾರೆ. ಜಾಗರೂಕರಾಗಿರಿ, ಈ 6 ಭವಿಷ್ಯವಾಣಿಗಳು ನಿಜವಾಗುತ್ತವೆ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿರುವ ಘಟನೆಗಳು ಮುಂದಿನ 2 ದಿನಗಳಲ್ಲಿ ನೀವು ಎದುರಿಸಲಿರುವ ಘಟನೆಗಳಾಗಿವೆ. ಈ ವಿಡಿಯೋವನ್ನು ನಿರ್ಲಕ್ಷಿಸಬೇಡಿ, ಕೊನೆಯವರೆಗೂ ನೋಡಿ. ಈ ಘಟನೆಗಳ ಬಗ್ಗೆ ನಾನು ನಿಮಗೆ ಒಂದೊಂದಾಗಿ ಹೇಳುತ್ತಿದ್ದಂತೆ ನೀವು ಸಹ ರೋಮಾಂಚನಗೊಳ್ಳುತ್ತೀರಿ. ಕೆಲವು ಸಮಯದಿಂದ, ವರ್ಷದ ಆರಂಭದಿಂದ ನೀವು ತುಂಬಾ ನಿರಾಶೆ ಮತ್ತು ನಿರಾಶೆಗೊಂಡಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಭಾವನೆ ಇದೆ: ಇಡೀ ವರ್ಷ ಹೀಗೆ ಇರುತ್ತದೆಯೇ? ಏಕೆಂದರೆ ನಿಮ್ಮ ವರ್ಷದ ಆರಂಭದಲ್ಲಿ ಸಂದರ್ಭಗಳು ನೀವು ಊಹಿಸಿದಂತೆ ಆಗಲಿಲ್ಲ. ಅನೇಕ ಸವಾಲುಗಳು ಹುಟ್ಟಿಕೊಂಡವು, ಆರ್ಥಿಕ ಸಮಸ್ಯೆಗಳೂ ಇದ್ದವು, ಕೌಟುಂಬಿಕ ತೊಂದರೆಯೂ ಇತ್ತು, ಮತ್ತು ನೀವು ನಿಮಗೆ ಸ್ವಲ್ಪ ಸಮಯ ನೀಡಲು ನಂಬಿದ ಜನರೂ ಸಹ ಸಂಪೂರ್ಣ ಸ್ವಾರ್ಥವನ್ನು ತೋರಿಸಿದರು. ಇದರಿಂದಾಗಿ ನೀವು ಭಯಭೀತರಾಗಿದ್ದೀರಿ ಮತ್ತು ಭಯಭೀತರಾಗಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಇದೆ: ಈ ವರ್ಷವೂ ಹಾಳಾಗುತ್ತದೆಯೇ? ಚಿಂತಿಸಬೇಡಿ. ಇಂದು ನಿಮ್ಮ ವರ್ಷವನ್ನು ಸುಧಾರಿಸಲು ಮತ್ತು ಬರಬಹುದಾದ ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸಲು ಈ ಭವಿಷ್ಯವಾಣಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಂದಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮತ್ತು ನೀವು ಶನಿದೇವನ ನಿಜವಾದ ಭಕ್ತರಾಗಿದ್ದರೆ ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ಜೈ ಶನಿದೇವ ಎಂದು 3 ಬಾರಿ ಬರೆಯಿರಿ. ಶನಿದೇವನು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಮತ್ತು ನೀವು ಯಾವಾಗಲೂ ಅವನ ಕೋಪದಿಂದ ರಕ್ಷಿಸಲ್ಪಡುತ್ತೀರಿ. ಬ್ರಹ್ಮ, ವಿಷ್ಣು, ಮಹೇಶ ಆದೇಶ ನೀಡಿದ್ದಾರೆ: ಮುಂದಿನ 7 ದಿನಗಳಲ್ಲಿ ಬದಲಾವಣೆ ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತದೆ. ಆದರೆ ಪ್ರಶ್ನೆ ಉದ್ಭವಿಸುತ್ತದೆ: ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಏಕೆ ಇಷ್ಟೊಂದು ತೊಂದರೆಗಳು ಉಂಟಾಗಿವೆ? ನೀವು ಯಾವುದೇ ಕೆಲಸವನ್ನು ಕೈಗೊಂಡರೂ ಅದು ಕೆಲಸ ಮಾಡುತ್ತದೆ, ಅದು ಚೆನ್ನಾಗಿ ಪ್ರಾರಂಭವಾಗುತ್ತದೆ, ಆದರೆ ಕ್ರಮೇಣ ನಕಾರಾತ್ಮಕತೆಯು ನುಸುಳಲು ಪ್ರಾರಂಭಿಸುತ್ತದೆ. ಜನರು ನಿಮ್ಮನ್ನು ಟೀಕಿಸಲು ಪ್ರಾರಂಭಿಸುತ್ತಾರೆ. ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಸಂತೋಷದಿಂದ ಬದುಕುತ್ತಾರೆ, ಆದರೆ ಕೆಲವು ಕಾರಣಗಳಿಂದ ಇದ್ದಕ್ಕಿದ್ದಂತೆ ಯಾರೊಬ್ಬರ ಮಾತುಗಳು ಯಾರನ್ನಾದರೂ ನೋಯಿಸುತ್ತವೆ. ವಿಷಯಗಳು ಅವ್ಯವಸ್ಥೆಯಾಗುತ್ತವೆ ಮತ್ತು ಪರಸ್ಪರ ಸಂವಹನವೂ ನಿಲ್ಲುತ್ತದೆ. ನಿಮಗೆ ಹತ್ತಿರವಾಗಿದ್ದ ಕೆಲವರು ನಿಮ್ಮಿಂದ ದೂರವಾಗಲು ಪ್ರಾರಂಭಿಸುತ್ತಾರೆ. ನಿಮಗೆ ನಿರಂತರವಾಗಿ ಬರುತ್ತಿದ್ದ ಹಣವು ಹರಿಯುವುದನ್ನು ನಿಲ್ಲಿಸುತ್ತದೆ. ಆದ್ದರಿಂದ ನೀವೂ ಸಹ ಆಶ್ಚರ್ಯಪಡುತ್ತೀರಿ: ನನ್ನ ಅದೃಷ್ಟ ತುಂಬಾ ಕೆಟ್ಟದಾಗಿದೆಯೇ? ನಾನು ಯಾವ ಕೆಟ್ಟ ಕೆಲಸಗಳನ್ನು ಮಾಡಿದ್ದೇನೆ? ನಾನು ಅಂತಹ ಭೀಕರ ಪರಿಣಾಮಗಳನ್ನು ಅನುಭವಿಸಬೇಕಾಗಿದೆ? ನಾನು ನಿಮಗೆ ಹೇಳುತ್ತೇನೆ, ಅದು ನಿಮ್ಮ ತಪ್ಪಲ್ಲ. ಇಂದಿನವರೆಗೂ ಮನುಷ್ಯರು ಲೆಕ್ಕವಿಲ್ಲದಷ್ಟು ಜೀವನಗಳನ್ನು ಬದುಕಿದ್ದಾರೆ. ನಿಮ್ಮ ಹಿಂದಿನ ಜನ್ಮಗಳಲ್ಲಿ ನೀವು ಯಾವ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ಮಾಡಿದ್ದೀರಿ ಎಂದು ನಿಮಗೆ ತಿಳಿಯುವುದಿಲ್ಲ. ಆದರೆ ಆ ಹಿಂದಿನ ಜನ್ಮಗಳ ಕರ್ಮಗಳ ಆಧಾರದ ಮೇಲೆ ನೀವು ಈ ಜನ್ಮದಲ್ಲಿ ಸಂತೋಷ ಮತ್ತು ದುಃಖಗಳನ್ನು ಎದುರಿಸುತ್ತೀರಿ. ಮುಂದೆ ನಿಮ್ಮ ಜೀವನದಲ್ಲಿ ಯಾವ ಸಂತೋಷಗಳು ಬರಲಿವೆ ಮತ್ತು ನಿಮ್ಮ ಹಿಂದಿನ ಕರ್ಮಗಳ ಆಧಾರದ ಮೇಲೆ ನೀವು ಯಾವ ದುಃಖಗಳನ್ನು ಎದುರಿಸುತ್ತೀರಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಇದರಿಂದ ನೀವು ಮುಂಚಿತವಾಗಿ ಜಾಗರೂಕರಾಗಿರಬಹುದು ಮತ್ತು ಗುರೂಜಿಯವರ ಮಾತುಗಳನ್ನು ಕೇಳುವ ಮೂಲಕ ನಿಮ್ಮ ದಾರಿಯಲ್ಲಿ ತೊಂದರೆಗಳನ್ನು ತರುವ ತಪ್ಪುಗಳನ್ನು ಮಾಡುವುದನ್ನು ನಿಲ್ಲಿಸಬಹುದು. ಅದೇ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವರು ಮತ್ತು ದೇವತೆಗಳಿದ್ದಾರೆ ಮತ್ತು ಅವರ ಮೇಲೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶರು ಇದ್ದಾರೆ. ಅವರ ಎಲ್ಲ ದೇವರು ಮತ್ತು ದೇವತೆಗಳು ಅವರ ಹೆಜ್ಜೆಗಳನ್ನು ಅನುಸರಿಸುತ್ತಾರೆ. ಅವರು ಅವರ ಆಜ್ಞೆಗಳನ್ನು ಪಾಲಿಸುತ್ತಾರೆ. ಮತ್ತು ಈಗ ಈ 3 ದೇವರುಗಳಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುವ ಅಂಚಿನಲ್ಲಿದೆ ಎಂದ ಆದೇಶ ಬಂದಿದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಅದ್ಭುತವಾಗಬಹುದು, ಆದರೆ ನೀವು ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಭವಿಷ್ಯವಾಣಿಗಳನ್ನು ಒಂದೊಂದಾಗಿ ನಿಮಗೆ ಹೇಳುತ್ತೇನೆ. ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ಆಲಿಸಿ. ವಿಡಿಯೋದಲ್ಲಿ ಮಾಡಲಾದ ಭವಿಷ್ಯವಾಣಿಗಳನ್ನು ಗ್ರಹಗಳ ಸಂಚಾರದ ಆಧಾರದ ಮೇಲೆ ಗಂಟೆಗಳ ಕಠಿಣ ಪರಿಶ್ರಮದಿಂದ ಸಿದ್ಧಪಡಿಸಲಾಗಿದೆ. ಇದರ ಅರ್ಥ, ಈ ವಿಡಿಯೋವನ್ನು ತಯಾರಿಸಲು ಬಹಳಷ್ಟು ಶ್ರಮಪಡಲಾಗಿದೆ. ಈ ವಿಡಿಯೋವನ್ನು ಇಷ್ಟಪಡಿದೆ ಮರೆಯದೆ ಕಮೆಂಟ್ ವಿಭಾಗದಲ್ಲಿ ಹರ ಹರ ಮಹಾದೇವ್ ಎಂದು ಬರೆಯಿರಿ. ಈ ಜಗತ್ತಿನಲ್ಲಿ ಅನೇಕರು ನಿಮ್ಮನ್ನು ಕೆಳಗೆ ಇಳಿಸಲು ಪ್ರಯತ್ನಿಸಿದ್ದಾರೆ, ಆದರೆ ದೇವರು ಯಾವಾಗಲೂ ನಿಮ್ಮನ್ನು ಬೆಂಬಲಿಸಿದ್ದಾನೆ. ಕೆಲವು ಸಮಯ ಯಾರೊಬ್ಬರು ನಿಮ್ಮನ್ನು ಮೇಲಕ್ಕೆತ್ತುತ್ತಾರೆ, ಕೆಲವು ಸಮಯ ನಿಮಗೆ ಉತ್ತಮ ಸಲಹೆ ನೀಡುವ ಯಾರಾದರೂ ಮಧ್ಯದಲ್ಲಿ ಸಿಗುತ್ತಾರೆ. ಆದ್ದರಿಂದ ಎಲ್ಲೋ ಅಥವಾ ಮತ್ತೆಲ್ಲಿಂದಲೋ ನಿಮಗೆ ಸಂಕೇತಗಳು ಮತ್ತು ಬೆಂಬಲ ಸಿಗುತ್ತಿದೆ. ನೀವು ಭಯಂಕರವಾದ ಏನೋ ನಿಮಗೆ ಸಂಭವಿಸಲಿದೆ ಎಂದು ಗಮನಿಸಿರಬಹುದು, ಆದರೆ ನಂತರ ನೀವು ಆ ತೊಂದರೆಯಿಂದ ರಕ್ಷಿಸಲ್ಪಟ್ಟಿದ್ದೀರಿ ಎಂದು ನಿಮಗೆ ಕೆಲವು ಸೂಚನೆಗಳು, ಕೆಲವು ಸಂಕೇತಗಳು ಸಿಕ್ಕಿವೆ. ನಂತರ ನೀವು ದೇವರಿಗೆ ಧನ್ಯವಾದ ಹೇಳುತ್ತಾ, ಓ ದೇವರೇ, ನಿನ್ನ ಕೃಪೆಯಿಂದ ನಾನು ರಕ್ಷಿಸಲ್ಪಟ್ಟೆ. ಇದು ನಿಮಗೆ ಹಲವಾರು ಬಾರಿ ಸಂಭವಿಸಿದೆ. ನೀವು ಸಹ ದಯವಿಟ್ಟು ನಾನು ನಿಮ್ಮ ಬಗ್ಗೆ ಏನು ಹೇಳಲಿದ್ದೇನೆ ಎಂಬುದನ್ನು ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ. ಅದು ನಿಮಗೆ ಸಂಭವಿಸಿದ್ದರೆ ನಾನು ಹೇಳಿದ್ದು ಸರಿ ಎಂದು ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ಖಂಡಿತವಾಗಿಯೂ ನನಗೆ ತಿಳಿಸಿ. ಇದು ನಮಗೆ ಸಂಭವಿಸಿದೆ.
ಕೆಲವು ಸಮಯ ನೀವು ಮಾರುಕಟ್ಟೆಗೆ ಹೋಗುತ್ತೀರಿ ಮತ್ತು ಇದ್ದಕ್ಕಿದ್ದಂತೆ ನಿಮ್ಮ ಪ್ರವಾಸ ಮುಂದೂಡಲ್ಪಡುತ್ತದೆ. ಆದರೆ ನಂತರ ನೀವು ಹೋಗದಿರುವುದು ಒಳ್ಳೆಯದು ಎಂದು ನಿಮಗೆ ಅರಿವಾಗುತ್ತದೆ. ಇಲ್ಲವಿದ್ದರೆ ಇದು ನಿಮಗೆ ಸಂಭವಿಸುತ್ತಿತ್ತು. ಇದು ಪ್ರಯಾಣಿಸುವ ಸಮಯದಲ್ಲಿ ಹೆಚ್ಚಾಗಿ ಸಂಭವಿಸುತ್ತದೆ. ಕೆಲವು ಸಮಯ ನೀವು ಕೆಲವು ಜನರನ್ನು ನಂಬುತ್ತೀರಿ ಮತ್ತು ಒಪ್ಪಂದ ಮುಂದೂಡಲ್ಪಡುತ್ತದೆ. ಒಪ್ಪಂದ ಸ್ಥಗಿತವಾಗುತ್ತದೆ. ನಂತರ ಅವರು ಸರಿಯಿಲ್ಲ ಎಂದು ತಿಳಿಯುತ್ತದೆ. ಇದು ಹೆಚ್ಚಾಗಿ ಸಂಬಂಧಗಳಲ್ಲಿ ಸಂಭವಿಸುತ್ತದೆ. ಇದರ ಅರ್ಥವೇನು ಎಂದರೆ ಎಲ್ಲೋ ಪ್ರಕೃತಿ ನಿಮ್ಮ ಪರವಾಗಿದೆ. ದೇವರು ನಿಮ್ಮೊಂದಿಗೆ ಇದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ ನಿಮ್ಮೊಂದಿಗೆ ಇದ್ದಾರೆ. ಆದ್ದರಿಂದಲೇ ಏನೋ ಕೆಟ್ಟದು ಸಂಭವಿಸುವ ಮೊದಲು ನಿಮ್ಮನ್ನು ಪದೇ ಪದೇ ನಿಲ್ಲಿಸಲ್ಪಡುತ್ತದೆ. ಏನೋ ಕೆಟ್ಟದು ಸಂಭವಿಸುವ ಮೊದಲು ನಿಮ್ಮನ್ನು ನೋಡಿಕೊಳ್ಳಲ್ಪಡುತ್ತದೆ ಎಂದರೆ ದೇವರುಗಳು. ನೀವು ಧನ್ಯರು. ಆದರೆ ಎಲ್ಲೋ ಕೆಲವು ಜನರ ದುಷ್ಟಕಣ್ಣು, ಕೆಲವು ಜನರ ತಾಂತ್ರಿಕ ಆಚಾರಗಳ ಪ್ರಭಾವ ಮತ್ತು ನಿಮ್ಮ ಹಿಂದಿನ ಜನ್ಮದ ಕೆಲವು ಕರ್ಮಗಳು ನಿಮ್ಮ ಜೀವನದಲ್ಲಿ ಪದೇ ಪದೇ ಪ್ರಶ್ನೆಗಳನ್ನು ಉಂಟುಮಾಡುತ್ತಿವೆ. ನಾವು ಇವುಗಳನ್ನು ಮೇಲಾಗಬೇಕು. ನಾವು ಅವುಗಳನ್ನು ಹೇಗೆ ಮೇಲಾಗಬಹುದು? ನಾನು ಪ್ರತಿಯೊಂದು ವಿವರವನ್ನು ಮುಂದೆ ವಿವರಿಸುತ್ತೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮತ್ತು ಮೊದಲಿಗೆ ನಿಮ್ಮ ಜಾತಕದಲ್ಲಿ ರಾಹು ಬಲಶಾಲಿ ಎಂಬುದನ್ನು ನೆನಪಿನಲ್ಲಿಡಿ. ಶನಿಯು ನಿಮ್ಮನ್ನು ಬೆಂಬಲಿಸುತ್ತಿದ್ದಾನೆ ಮತ್ತು ಮಂಗಳ ಗ್ರಹವು ದಯಾಳುವು. ಈ 3 ಗ್ರಹಗಳಿಂದ ಅನುಗ್ರಹಿತ ವ್ಯಕ್ತಿ ಮುಂದೆ ಹೋಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನೀವು ಮಾಡುವ ಮೊದಲ ತಪ್ಪು ಯಾವುದೇ ಮಹಿಳೆಯನ್ನು ಅಗೌರವಿಸಬೇಡಿ ಅಥವಾ ನಿಮ್ಮ ಮನೆಯಲ್ಲಿ ದೇವಾದೇವತೆಗಳನ್ನು ಪೂಜಿಸುವಲ್ಲಿ ಯಾವುದೇ ತಪ್ಪು ಮಾಡಬೇಡಿ ಎಂದು ಜಾಗರೂಕರಾಗಿರಿ. ಅನೇಕ ಜನರು ಆಧುನಿಕತೆಯೊಂದಿಗೆ ದೇವರನ್ನು ಪೂಜಿಸುವ ಆಚಾರಗಳನ್ನು ಮರೆತಿದ್ದಾರೆ. ಅವರಿಗೆ ಅವರ ಕುಲದೇವತೆಯ ಹೆಸರು ತಿಳಿಯುವುದಿಲ್ಲ. ಅವರು ಅವರ ಕುಲದೇವತೆಯನ್ನು ಪೂಜಿಸುವುದಿಲ್ಲ. ಮತ್ತು ಮುಂದೆ ಏನಾಗುತ್ತದೆ? ಅವರು ತಮ್ಮ ಅಸಮಾಧಾನವನ್ನು ಎದುರಿಸುತ್ತಾರೆ. ಹಣವು ಹರಿಯುವುದನ್ನು ನಿಲ್ಲಿಸುತ್ತದೆ. ಕುಟುಂಬಕ್ಕೆ ಮಕ್ಕಳ ಕೊರತೆಯಿದೆ. ಎಲ್ಲಾ ರೀತಿಯ ತೊಂದರೆಗಳು ಉದ್ಭವಿಸಲು ಪ್ರಾರಂಭಿಸುತ್ತವೆ. ಉದ್ಯೋಗಗಳು, ವ್ಯಾಪಾರ ಎಲ್ಲವೂ ಸ್ಥಗಿತವಾಗುತ್ತದೆ. ಇದೆಲ್ಲವೂ ನಿಮ್ಮ ಕುಲದೇವತೆಯ ಅಸಮಾಧಾನದಿಂದಾಗಿ ಸಂಭವಿಸುತ್ತದೆ. ಆದ್ದರಿಂದ ನೀವು ನಿಮ್ಮ ಕುಲದೇವತೆಯನ್ನು ಮರೆಯಬಾರದು. ಮೊದಲಿಗೆ ನೀವು ಜಾಗರೂಕರಾಗಿರಿ. ಮತ್ತು ಎರಡನೆಯದಾಗಿ, ನಿಮ್ಮ ಬಗ್ಗೆ ಅಸೂಯೆಪಟ್ಟವರು, ನಿಮ್ಮ ಸುತ್ತಲಿನವರು ನಿಮ್ಮ ಮುಖದಲ್ಲಿ ಯಾವತ್ತೂ ಸಂತೋಷವನ್ನು ನೋಡುವುದಿಲ್ಲ. ಪ್ರತಿ ಹೆಜ್ಜೆಯಲ್ಲೂ ನಿಮ್ಮನ್ನು ಕೆಣಕುವವರು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ನಿಮ್ಮನ್ನು ಯಾವತ್ತೂ ಬೆಂಬಲಿಸುವುದಿಲ್ಲ. ನಿಮ್ಮಿಂದ ಹಣವನ್ನು ಎರವಲು ಪಡೆದು ಅದನ್ನು ಮರುಪಾವತಿಸುವುದಿಲ್ಲ. ಅಂತಹ ಜನರಿಗೆ ಏನೂ ಹೇಳಬೇಡಿ. ನಿಮ್ಮ ಒಳ್ಳೆಯ ಮತ್ತು ಕೆಟ್ಟ ಮಾಹಿತಿಯನ್ನು ಅವರೊಂದಿಗೆ ಹಂಚಿಕೊಳ್ಳಬೇಡಿ. ನೀವು 6 ದಿನಗಳ ಮುಂಚೆ ನಿಮಗೆ ಸಂಭವಿಸಲಿರುವ ಭವಿಷ್ಯವಾಣಿಗಳು. ಮುಂದಿನ 7 ದಿನಗಳಲ್ಲಿ ಯಾವ ಸಂತೋಷಗಳು ಬರಲಿವೆ? ಯಾವ ವಿಷಯಗಳು ನಿಜವಾಗಲಿವೆ? ಈಗ ನಾನು ನಿಮಗೆ ಒಂದೊಂದಾಗಿ ಹೇಳುತ್ತೇನೆ. ಬಹಳ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಇದು ಬದಲಾವಣೆಯ ಸಮಯ. 3 ಗ್ರಹಗಳ ಬಲವಾದ ಪ್ರಭಾವವು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದೆ ಮತ್ತು ನೀವು ಕೆಲವು ವಿಷಯಗಳಿಗೆ ಗಮನ ಕೊಟ್ಟರೆ ಅದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ಆದರೆ ನೀವು ಈ ತಪ್ಪುಗಳನ್ನು ಮಾಡುತ್ತಲೇ ಇದ್ದರೆ ಜಾಗರೂಕರಾಗಿರಿ. ಈ 3 ಗ್ರಹಗಳು ನಿಮ್ಮ ಶತ್ರುವಿನ ಕಡೆಗೆ ಹೋಗುತ್ತವೆ. ಇದರರ್ಥ ಈ 3 ಗ್ರಹಗಳು ನಿಮ್ಮ ತಪ್ಪಿನಿಂದಾಗಿ ನಿಮ್ಮ ಶತ್ರುಗಳ ಕಡೆಗೆ ಚಲಿಸುತ್ತವೆ ಮತ್ತು ನಂತರ ನೀವು ನಿಮ್ಮ ಕೈಗಳನ್ನು ಹಿಸುಕುತ್ತಾ ಮತ್ತು ನಿಮ್ಮ ಅದೃಷ್ಟವನ್ನು ಶಪಿಸುತ್ತಾ ಬಿಡುತ್ತೀರಿ. ನಿಮಗೆ ಬಂದ ಒಂದು ಉತ್ತಮ ಅವಕಾಶವು ತಪ್ಪಿಹೋಗುತ್ತದೆ. ಮೊದಲ ಭವಿಷ್ಯವಾಣಿ ಎಂದರೆ ಒಂದು ಉತ್ತಮ ಅವಕಾಶವು ನಿಮ್ಮ ಕಣ್ಮುಂದೆ ಕಾಣಿಸಿಕೊಳ್ಳಲಿದೆ. ಅದನ್ನು ಆಕ್ಷೇಪಿಸಬೇಡಿ. ಅದನ್ನು ಇಲ್ಲ ಎಂದು ಹೇಳಬೇಡಿ. ಕೆಲವೊಮ್ಮೆ ನಮ್ಮ ಮುಂದಿರುವ ಯಾರೊಬ್ಬರಿಂದ ನಮಗೆ ಕರೆ ಬರುತ್ತದೆ. ಇಲ್ಲಿ ಕೆಲಸದ ಅವಶ್ಯಕತೆ ಇದೆ. ಈ ವ್ಯವಹಾರವನ್ನು ಪ್ರಾರಂಭಿಸಿ. ನೀವು ಈ ವ್ಯವಹಾರದಲ್ಲಿ ಬಹಳ ದೂರ ಹೋಗುತ್ತೀರಿ ಅಥವಾ ಈ ಸ್ಥಳದಲ್ಲಿ ಮದುವೆಯಾಗುತ್ತೀರಿ. ಇದು ನಿಮ್ಮ ಕೊನೆಯ ಅವಕಾಶ. ಆ ಕ್ಷಣದಲ್ಲಿ ಒಬ್ಬ ವ್ಯಕ್ತಿಯು ಹಿಂಜರಿಯುತ್ತಾನೆ. ನಾನು ಈ ಸಣ್ಣ ಕೆಲಸಗಳಿಗೆ ಸಿದ್ಧಳಲ್ಲ. ನಾನು ಈ ಸಣ್ಣ ವ್ಯವಹಾರಗಳಿಗೆ ಸಿದ್ಧಳಲ್ಲ. ನಾನು ಇದಕ್ಕಿಂತ ಹೆಚ್ಚು ಸುಂದರವಾದ ಮಹಿಳೆಯನ್ನು ಹುಡುಕಬಹುದು ಎಂದು ಯೋಚಿಸುತ್ತಾನೆ. ಆ ಸಮಯದಲ್ಲಿ ನಾಳೆ ಎಂದಿಗೂ ಬರುವುದಿಲ್ಲ ಎಂದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನೀವು ಇಂದು ಏನನ್ನಾದರೂ ಪಡೆಯುತ್ತಿದ್ದೀರಿ. ನೀವು ಏನನ್ನಾದರೂ ಪಡೆಯುತ್ತಿದ್ದೀರಿ. ಅದನ್ನು ಬಿಟ್ಟುಬಿಡಬೇಡಿ. ಇಲ್ಲದಿದ್ದರೆ ನಿಮ್ಮ ಗ್ರಹಗಳ ಜೋಡಣೆ ತೀವ್ರವಾಗಿ ದುರ್ಬಲಗೊಳ್ಳುತ್ತದೆ ಮತ್ತು ಅಭಿವೃದ್ಧಿ ಹೊಂದಲು ಪ್ರಾರಂಭಿಸಲಿದ್ದ ನಿಮ್ಮ ಕೆಲಸವು ಹದಗೆಡಲು ಪ್ರಾರಂಭಿಸುತ್ತದೆ. ಇದು ಮೊದಲ ಭವಿಷ್ಯವಾಣಿ. ಗುರೂಜಿ ನಿಮಗೆ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಬದಲಾವಣೆಯು ಅದರ ಉತ್ತುಂಗದಲ್ಲಿದೆ. ಬದಲಾವಣೆಯಿಂದ ದೂರ ಸರಿಯಬೇಡಿ. ಬದಲಾವಣೆಯನ್ನು ಸ್ವೀಕರಿಸಿ. ನಿಮ್ಮ ಕೆಲಸದಲ್ಲಿ ಬದಲಾವಣೆಗಳನ್ನು ನೀವು ನೋಡಿದರೆ ಅವುಗಳನ್ನು ಸ್ವೀಕರಿಸಿ. ನೀವು ವರ್ಗಾವಣೆಗೊಂಡಿದ್ದೀರಿ ಎಂದು ಭಾವಿಸೋಣ. ನೀವು ಬಡ್ತಿ ಪಡೆದಿದ್ದೀರಿ ಎಂದು ಭಾವಿಸೋಣ. ಚಿಂತಿಸಬೇಡಿ. ಏನಾದರೂ ಒಳ್ಳೆಯದು ನಿಮಗಾಗಿ ಕಾಯುತ್ತಿದೆ. ಇದನ್ನು ನೆನಪಿನಲ್ಲಿಡಿ. ವ್ಯವಹಾರವು ಬೆಳೆಯಲಿದೆ. ಆದರೆ ಇತರರನ್ನು ಕೆಳಕ್ಕೆ ಇಳಿಸುವ ಪ್ರವೃತ್ತಿಯನ್ನು ಹೊಂದಿರಬೇಡಿ. ಅನೇಕ ಜನರು ವ್ಯವಹಾರದಲ್ಲಿ ಮುನ್ನಡೆಯಲು ಬಯಸುತ್ತಾರೆ.
ಆದರೆ ಬೇರೆಯವರ ವ್ಯವಹಾರವು ಅವರನ್ನು ಪುಡಿಮಾಡುವ ಮೂಲಕ ಅಥವಾ ಅವರಿಗೆ ಹಾನಿ ಮಾಡುವ ಮೂಲಕ ಕುಸಿದರೆ ಮತ್ತು ನಿಮ್ಮದು ಏರಿದರೆ, ಅಂತಹ ಆಲೋಚನೆಯು ನಿಮ್ಮನ್ನು ಮತ್ತಷ್ಟು ಕೆಳಕ್ಕೆ ಎಳೆಯುತ್ತದೆ. ಅದು ನಿಮ್ಮನ್ನು ಮತ್ತಷ್ಟು ಸೋಲಿಸುತ್ತದೆ. ಸಾಧ್ಯವಾದಷ್ಟು ನಿಮ್ಮನ್ನು ಮುನ್ನಡೆಸುವ ಬಗ್ಗೆ ಯೋಚಿಸಿ. ಆದರೆ ನೀವು ಇತರರಿಗೆ ಕೆಟ್ಟದ್ದನ್ನು ಬಯಸುವ ಮೂಲಕ ಮುನ್ನಡೆಯಬೇಕೆಂದು ಯೋಚಿಸಿದರೆ ನೀವು ತುಂಬಾ ಕೆಟ್ಟ ಅದೃಷ್ಟವನ್ನು ಅನುಭವಿಸುವಿರಿ ಎಂದು ಗುರೂಜಿ ಹೇಳುತ್ತಾರೆ. ಇದರೊಂದಿಗೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಎರಡನೇ ಭವಿಷ್ಯವಾಣಿ ಎಂದರೆ, ನಿಮಗೆ ಇನ್ನೂ ತಿಳಿದಿಲ್ಲ, ನೀವು ದೇವರುಗಳ ಆಶೀರ್ವಾದವನ್ನು ಪಡೆಯಲಿದ್ದೀರಿ. ನೀವು ಬ್ರಹ್ಮ, ವಿಷ್ಣು ಮತ್ತು ಮಹೇಶನ ಆಶೀರ್ವಾದವನ್ನು ಪಡೆಯಲಿದ್ದೀರಿ. ಇದು ಎಲ್ಲಾ 33 ಕೋಟಿ ದೇವರು ಮತ್ತು ದೇವತೆಗಳನ್ನು ಸಂತೋಷಪಡಿಸುತ್ತದೆ. ಹಣವು ನಿಮ್ಮ ಕೈಯಲ್ಲಿ ಉಳಿಯುತ್ತದೆ. ನೀವು ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಕೈಯಲ್ಲಿರುವ ಹಣದ ರೇಖೆಗಳು ಬಲವಾಗಿ ಕಾಣುತ್ತವೆ. ಆದದ್ದರಿಂದ ಹಣವನ್ನು ಉಳಿಸುವುದು ಇದೀಗ ನಿಮಗೆ ಅತ್ಯವಶ್ಯಕವಾಗಿರುತ್ತದೆ. ಉದಾಹರಣೆಗೆ, ಮುಂದಿನ ದಿನಗಳಲ್ಲಿ ಕುಟುಂಬದಲ್ಲಿ ಅಥವಾ ಸಂಬಂಧಿಕರಲ್ಲಿ ಎಲ್ಲೋ ಆರೋಗ್ಯ ಸಂಬಂಧಿತ ಸಮಸ್ಯೆ ಉದ್ಭವಿಸಬಹುದು. ಈಗ ಹಣವನ್ನು ಉಳಿಸುವುದು ಭವಿಷ್ಯದಲ್ಲಿ ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತದೆ. ಆದ್ದರಿಂದ ನಾವು ನಿಮಗೆ ಹೇಳಿದಂತೆ ನಿಮ್ಮ ಹಣವನ್ನು ಹಿಡಿದಿಟ್ಟುಕೊಳ್ಳುವುದು ನಿಮಗೆ ಬಹಳ ಮುಖ್ಯ. ಉಳಿತಾಯ ಸಾಧ್ಯ, ಆದರೆ ನೀವು ಸ್ವಲ್ಪ ಉಳಿಸಿದ ತಕ್ಷಣ ನೀವು ಆ ರೆಫ್ರಿಜರೇಟರ್ ಖರೀದಿಸೋಣ, ಆ ಟಿವಿ ಖರೀದಿಸೋಣ ಎಂದು ಯೋಚಿಸಲು ಪ್ರಾರಂಭಿಸುತ್ತೀರಿ ಮತ್ತು ನೀವು ಹಣವನ್ನು ಕಳೆದುಕೊಳ್ಳಲು ಬಿಡುತ್ತೀರಿ. ಆ ತಪ್ಪನ್ನು ಮಾಡಬೇಡಿ, ಏಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಉದ್ಭವಿಸಬಹುದು. ಏಕೆಂದರೆ ಶುಕ್ರನು ನಿಮ್ಮ ಜಾತಕದಲ್ಲಿ ಮತ್ತು ನಿಮ್ಮ ಕುಟುಂಬದ ಜಾತಕದಲ್ಲಿ ಕುಂಟುತ್ತಿರುವುದರಿಂದ. ಶುಕ್ರನು ದುರ್ಬಲ ಸ್ಥಾನದಲ್ಲಿದ್ದಾಗ ಅದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಚರ್ಮದ ಸ್ಥಿತಿ ಉಂಟಾದರೆ ನೀವು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಅಥವಾ ಸಂಬಂಧಿಕರು ಮಧ್ಯಪ್ರವೇಶಿಸಬಹುದು. ಅಲ್ಲಿಯೂ ಹಣದ ಅಗತ್ಯವಿರಬಹುದು. ಆದ್ದರಿಂದ ಜಾಗರೂಕರಾಗಿರುವುದು ಮುಖ್ಯ. ಸಾಧ್ಯವಾದಷ್ಟು ಹಣವನ್ನು ಉಳಿಸಿ. ನೀವು ಜಾಗರೂಕರಾಗಿರುವುದು ಒಳ್ಳೆಯದು. ಇದು ಗುರೂಜಿಯವರ ಎಚ್ಚರಿಕೆ, ಏಕೆಂದರೆ ಸಮಯವು ಎಚ್ಚರಿಕೆಯೊಂದಿಗೆ ಬರುವುದಿಲ್ಲ. ಒಬ್ಬ ವ್ಯಕ್ತಿ ಇಂದು ತುಂಬಾ ಸಂತೋಷವಾಗಿರಬಹುದು, ಮುಂದಿನ ಕ್ಷಣ ಅವರು ದುಃಖಿತರಾಗಿರಬಹುದು. ಇದು ಅವರ ಜೀವನದ ದೊಡ್ಡ ದುಃಖ. ಮುಂದಿನ ಕ್ಷಣ ಅವರು ಕೋಟಿಗಟ್ಟಲೆ ಮೌಲ್ಯದ ಲಾಟರಿ ಗೆದ್ದಿದ್ದಾರೆಂದು ಕಂಡುಕೊಳ್ಳಬಹುದು. ನಾಳೆ ಏನಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ನಾಳೆಯನ್ನು ಊಹಿಸಲು ಸಾಧ್ಯವಿಲ್ಲ. ಸರಳವಾಗಿ ಸಂತೋಷವಾಗಿರುವುದು ಮತ್ತು ನಾಳೆಗೆ ಸಿದ್ಧರಾಗುವುದು ನಮ್ಮ ಕೈಯಲ್ಲಿದೆ. ನೀವು ಒಬ್ಬ ವಯಸ್ಸಾದ ವ್ಯಕ್ತಿಯನ್ನು ನೋಡಿರಬೇಕು, ಏಕೆಂದರೆ ಅವರು ತಮ್ಮ ಹಿಂದಿನ ಬಗ್ಗೆ ಯೋಚಿಸುತ್ತಲೇ ಇರುತ್ತಾರೆ. ನಾನು ಆ ತಪ್ಪನ್ನು ಮಾಡದಿದ್ದರೆ ಎಂದು ನಾನು ಬಯಸುತ್ತೇನೆ, ನಾನು ಇದನ್ನು ಮಾಡದಿದ್ದರೆ ಎಂದು ನಾನು ಬಯಸುತ್ತೇನೆ, ನಾನು ಹಾಗೆ ಮಾಡದಿದ್ದರೆ ಎಂದು ನಾನು ಬಯಸುತ್ತೇನೆ. ನೀವು ಒಬ್ಬ ಯುವಕನನ್ನು ನೋಡಿರಬೇಕು, ಅವರು ಯಾವಾಗಲೂ ಚಿಂತಿತರಾಗಿರುತ್ತಾರೆ, ಏಕೆಂದರೆ ಅವರು ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸುತ್ತಾರೆ. ಅವರ ಭವಿಷ್ಯ ಏನಾಗುತ್ತದೆ, ಅವರಿಗೆ ಕೆಲಸ ಸಿಗುತ್ತದೆಯೋ ಇಲ್ಲವೋ, ಅವರ ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆಯೋ ಇಲ್ಲವೋ, ಅವರು ದೊಡ್ಡವರಾದಾಗ ಅವರು ಏನು ಮಾಡುತ್ತಾರೆ, ಅವರು ಈ ಚಿಂತೆಯೊಂದಿಗೆ ಬದುಕುತ್ತಾರೆ. ಆದರೆ ಮಗು ಯಾವಾಗಲೂ ಸಂತೋಷವಾಗಿರುತ್ತದೆ. ಅವರು ವರ್ತಮಾನದಲ್ಲಿ ವಾಸಿಸುವುದರಿಂದ ಅವರು ಎಂದಿಗೂ ಚಿಂತಿಸುವುದಿಲ್ಲ. ಅವರು ತಮ್ಮ ಭೂತಕಾಲದ ಬಗ್ಗೆ ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸುವುದಿಲ್ಲ. ಅವನು ತನ್ನ ವರ್ತಮಾನದ ಬಗ್ಗೆ ಕಾಳಜಿ ವಹಿಸುತ್ತಾನೆ. ಹಾಗಾಗಿ ವರ್ತಮಾನದಲ್ಲಿ ಬದುಕಲು ಕಲಿತ ವ್ಯಕ್ತಿ ಯಾವಾಗಲೂ ಸಂತೋಷವಾಗಿರುತ್ತಾನೆ. ಆದರೆ ಹಗಲಿರುಳು ಚಿಂತಿಸುವವನು ನಾಳೆ ಏನಾಗುತ್ತದೆಯೋ ಎಂಬ ಎಲ್ಲಾ ರೀತಿಯ ಚಿಂತೆಗಳನ್ನು ಹೊಂದಿದ್ದಾನೆ. ಮನೆಗೆ ಏನಾಗುತ್ತದೆ, ಇದಕ್ಕೆ ಏನಾಗುತ್ತದೆ. ಸ್ವಲ್ಪ ಜಾಗರೂಕರಾಗಿರಿ. ನಿಮಗೆ ಬ್ರಹ್ಮ, ವಿಷ್ಣು, ಮಹೇಶನ ಆಶೀರ್ವಾದವಿದೆ. ನಿಮ್ಮನ್ನು ಇಲ್ಲಿಯವರೆಗೆ ಕಳುಹಿಸಿದವರು ಖಂಡಿತವಾಗಿಯೂ ನಿಮ್ಮನ್ನು ನಿಭಾಯಿಸುತ್ತಾರೆ. ನಿಮ್ಮ ಭವಿಷ್ಯವು ನಿಮ್ಮ ಆಲೋಚನೆಗಳಿಂದ ನಿರ್ಧರಿಸಲ್ಪಡುತ್ತದೆ ಎಂದು ಅರ್ಥಮಾಡಿಕೊಳ್ಳಿ. ಹಗಲಿರುಳು ನಾನು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ, ನನ್ನ ಜೀವನ ಕೆಟ್ಟದಾಗಿದೆ, ದೇವರು ನನ್ನ ಹಣೆಬರಹವನ್ನು ಹೀಗೆ ಬರೆದಿದ್ದಾನೆ, ನನಗೆ ಏನೂ ಸಿಗುವುದಿಲ್ಲ ಎಂದು ಯೋಚಿಸುವ ಅನೇಕ ಜನರಿದ್ದಾರೆ. ಈಗ ಹಗಲಿರುಳು ಸರಸ್ವತಿ ನಮ್ಮ ನಾಲಿಗೆಯ ಮೇಲೆ ವಾಸಿಸುವ ಒಂದು ಸಮಯವಿದೆ ಎಂದು ಹೇಳಲಾಗುತ್ತದೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಏನು ಹೇಳುತ್ತಾನೋ ಅದು ನಿಜವಾಗುತ್ತದೆ. ನೀವು ಹಗಲಿರುಳು ನಾನು ಬಡವ, ನಾನು ತೊಂದರೆಗೀಡಾಗಿದ್ದೇನೆ, ನಾನು ಹತಾಶನಾಗಿದ್ದೇನೆ, ನನಗೆ ಏನೂ ಆಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರೆ ಊಹಿಸಿ. ಮತ್ತು ಆ ಕ್ಷಣದಲ್ಲಿ ಸರಸ್ವತಿ ನಿಮ್ಮ ನಾಲಿಗೆಯ ಮೇಲೆ ವಾಸಿಸುತ್ತಿದ್ದರೆ ನಿಮ್ಮ ಭವಿಷ್ಯ ಎಷ್ಟು ತೊಂದರೆಗಳಿಂದ ತುಂಬಿರುತ್ತದೆ. ಆದ್ದರಿಂದ ಮೂರನೆಯ ಮತ್ತು ಪ್ರಮುಖ ಭವಿಷ್ಯವಾಣಿ ಎಂದರೆ, ನೀವು ಎಲ್ಲಾ ಸಂದರ್ಭಗಳಲ್ಲಿಯೂ ನಿಮ್ಮನ್ನು ಸಂತೋಷವಾಗಿರಿಸಿಕೊಳ್ಳಲು ಕಲಿಯಬೇಕು. ನಿಮ್ಮ ಜೀವನವು ಆನಂದಮಯವಾಗುತ್ತದೆ.
ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನಿಮ್ಮನ್ನು ನೀವು ದೂಷಿಸಿಕೊಳ್ಳುವುದು, ಇತರರನ್ನು ಸಣ್ಣ ತಪ್ಪುಗಳಿಗೆ ಕೆಣಕುವುದು, ಎಲ್ಲರನ್ನೂ ತಪ್ಪಾಗಿ ಅರ್ಥೈಸಿಕೊಂಡು ಮತ್ತು ನಿಮ್ಮನ್ನು ಮಾತ್ರ ಸರಿ ಎಂದು ನಂಬುವುದು ನಿಮ್ಮನ್ನು ಬಹಳಷ್ಟು ತೊಂದರೆಗೆ ಸಿಲುಕಿಸಬಹುದು. ನಿಮ್ಮ ಜೀವನವು ಈಗಾಗಲೇ ಬಹಳಷ್ಟು ದುಃಖದಿಂದ ತುಂಬಿದೆ. ಈಗ ನೀವು ಮುಂದಿನ ದಿನಗಳಲ್ಲಿ ಕೆಲವು ಬದಲಾವಣೆಗಳನ್ನು ಅನುಭವಿಸುವಿರಿ. ನಿಮಗೆ ಕೆಲವು ಒಳ್ಳೆಯ ವಿಷಯಗಳು ಸಂಭವಿಸುತ್ತವೆ. ಏನಾದರೂ ಒಳ್ಳೆಯದು ಸಂಭವಿಸಿದರೆ ಕೆಟ್ಟದ್ದೂ ಸಂಭವಿಸುತ್ತದೆ ಎಂದು ನೀವು ಭಾವಿಸದಂತೆ ಎಚ್ಚರವಾಗಿರಿ. ನಿಮಗೆ ಇನ್ನೊಂದು ಕೆಟ್ಟ ಅಭ್ಯಾಸವಿದೆ. ನಾನು ತುಂಬಾ ನಗುತ್ತಿದ್ದರೆ ನಾನು ಅಳಬೇಕಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ. ನನ್ನ ಜೀವನದಲ್ಲಿ ಒಮ್ಮೆಗೆ ಇಷ್ಟೊಂದು ಸಂತೋಷವನ್ನು ಹೊಂದಲು ಸಾಧ್ಯವಿಲ್ಲ. ಆದ್ದರಿಂದ ದೇವರು ಬಯಸಿದಾಗ ಎಲ್ಲವೂ ಸಂಭವಿಸುತ್ತದೆ ಎಂದು ನೆನಪಿಡಿ. ನೀವು ಸಾಧಿಸಲು ಸಾಧ್ಯವಾಗದ ವಿಷಯಗಳು, ಉದಾಹರಣೆಗೆ ನನಗೆ ಒಂದು ಸಣ್ಣ ಕಾರಿದ್ದರೆ ಎಂದು ನೀವು ಹೇಳಿದ್ದರೆ ನಿಮಗೆ ಒಂದು ಕಾರ್ ನೀಡಲಾಗುವುದು. ನನಗೆ ಒಂದು ಸಣ್ಣ ಮನೆಯಿದ್ದರೆ ಎಂದು ನೀವು ಭಾವಿಸಿದ್ದರೆ ನಿಮಗೆ ಒಂದು ದೊಡ್ಡ ಬಂಗಲೆ ಇರುತ್ತದೆ. ನೀವು ಊಹಿಸುವುದಕ್ಕಿಂತ ಹಲವು ಪಟ್ಟು ಹೆಚ್ಚಿನದನ್ನು ನೀವು ಸಾಧಿಸಬಹುದು. ಆದರೆ ನಿಮ್ಮ ಆಲೋಚನೆಯಲ್ಲಿ ಏನೋ ತಪ್ಪಿದೆ. ನೀವು ತುಂಬಾ ಭಯದಿಂದ ಯೋಚಿಸುತ್ತೀರಿ. ನೀವು ತುಂಬಾ ಸಂಕುಚಿತವಾಗಿ ಯೋಚಿಸುತ್ತೀರಿ. ನೀವು ಆ ಸ್ಥಾನಕ್ಕೆ ಸಿದ್ಧರಲ್ಲ ಎಂದು ನೀವು ಭಾವಿಸುತ್ತೀರಿ. ನಾವು ಕೇವಲ ಸಾಮಾನ್ಯ ಜನರು. ನಾವು ಬಡವರು. ಈ ಮನಸ್ಥಿತಿ ನಿಮ್ಮಲ್ಲಿ ಇನ್ನೂ ಮುಂದುವರೆದಿದೆ ಮತ್ತು ಈ ಮನಸ್ಥಿತಿ ನಿಮ್ಮನ್ನು ಎಂದಿಗೂ ಮುಂದುವರಿಯಲು ಬಿಡುವುದಿಲ್ಲ. ನಾನು ನಿಮಗೆ ಹೇಳುತ್ತೇನೆ, 3 ಗ್ರಹಗಳು ರಾಹು, ಮಂಗಳ ಮತ್ತು ಶನಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿವೆ. ಏನೋ ಒಳ್ಳೆಯದು ಸಂಭವಿಸಲಿದೆ ಎಂದು ನೀವು ಸ್ವಲ್ಪ ಸಮಯದಿಂದ ಭಾವಿಸುತ್ತಿದ್ದೀರಿ. ಏನೋ ಒಳ್ಳೆಯದು ಸಂಭವಿಸಲಿದೆ, ಏನೋ ದೊಡ್ಡದು ಸಂಭವಿಸಲಿದೆ. ಇದು ಏಕೆ? ಏಕೆಂದರೆ ಬದಲಾವಣೆ ನಿಜವಾಗಲೂ ಅಂಚಿನಲ್ಲಿದೆ. ನೀವು ಸಂತೋಷವನ್ನು ಕಂಡುಕೊಳ್ಳಲಿದ್ದೀರಿ. ನಿಮ್ಮ ಜೀವನದಲ್ಲಿ ಎಲ್ಲವೂ ಉತ್ತಮವಾಗಿ ಬದಲಾವಗಲಿದೆ. ನಿಮ್ಮ ಜೀವನದಲ್ಲಿನ ನ್ಯೂನತೆಗಳು ದೂರವಾಗಲಿವೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಚಿಂತೆ ಇರುತ್ತದೆ. ನನ್ನ ಅದೃಷ್ಟ ಮತ್ತೆ ಕೆಟ್ಟ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸಿದರೆ ಏನು? ನೆನಪಿಡಿ, ಸಾವನ್ನು ಸೋಲಿಸಬಲ್ಲವನು, ಎಲ್ಲಾ ಸಾವುಗಳನ್ನು ನಾಶಮಾಡುವವನು ಮಹಾಕಾಳ. ಮಹಾದೇವನು ನಿಮ್ಮ ಜೀವನದ ತೊಂದರೆಗಳನ್ನು ತೆಗೆದುಹಾಕುತ್ತಾನೆ. ಈ ವಿಷಯದ ಕುರಿತು ಒಂದು ಕಮೆಂಟ್ ಇದೆ. ಓಂ ನಮಃ ಶಿವಾಯ ಎಂದು ಕಾಲಕಾಲ ಪೆಟ್ಟಿಗೆಯಲ್ಲಿ 3 ಬಾರಿ ಬರೆಯಿರಿ. ನಿಮಗೆ ಮಹಾದೇವನಿಂದ ವಿಶೇಷ ಆಶೀರ್ವಾದ ಸಿಗುತ್ತದೆ. ನಾನು ನಿಮಗೆ ಒಂದು ಪರಿಹಾರವನ್ನು ಹೇಳುತ್ತಿದ್ದೇನೆ. ಬಹಳ ಎಚ್ಚರಿಕೆಯಿಂದ ಆಲಿಸಿ. ಸೋಮವಾರದಂದು ಶಿವದೇವಾಲಯಕ್ಕೆ ಹೋಗಿ ನೀರನ್ನು ಹಾಲಿನೊಂದಿಗೆ ಬೆರೆಸಿ. ಓಂ ಸೋಮೇಶ್ವರಾಯ ನಮಃ, ಓಂ ಸೋಮೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಈ ಹಾಲು ಮಿಶ್ರಿತ ನೀರನ್ನು ಶಿವಲಿಂಗಕ್ಕೆ ಅರ್ಪಿಸಿ. ಪ್ರತಿ ಸೋಮವಾರ ಈ ಪರಿಹಾರವನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸಿ. ಹಾಲು ಮಿಶ್ರಿತ ನೀರನ್ನು ಅರ್ಪಿಸುವಾಗ ಮಂತ್ರವನ್ನು ಪಠಿಸಿ. ನೀವು ಪ್ರಯೋಜನಗಳನ್ನು ಪಡೆಯುತ್ತೀರಿ. ಕೆಲಸದಲ್ಲಿ ವಿಳಂಬಗಳು ತಕ್ಷಣವೇ ಪರಿಹರಿಸಲ್ಪಡುತ್ತವೆ. ವಿಳಂಬವಾದ ಸಂಬಂಧಗಳು ತಕ್ಷಣವೇ ಬಲಗೊಳ್ಳುತ್ತವೆ. ನಿಮ್ಮನ್ನು ಸಂಪರ್ಕಿಸುವ ಮಂತ್ರಗಳು ನಿಮಗೆ ಸಿಗುತ್ತವೆ. ನೀವು ಅವಮಾನಿಸುತ್ತಿದ್ದವರಿಂದ ನೀವು ಗೌರವವನ್ನು ಪಡೆಯಲು ಪ್ರಾರಂಭಿಸುತ್ತೀರಿ. ನಿಮ್ಮನ್ನು ಅಪಹಾಸ್ಯ ಮಾಡುತ್ತಿದ್ದವರು ಈಗ ನಿಮ್ಮನ್ನು ಗೌರವದಿಂದ ನಡೆಸಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಮಹಾದೇವನ ಆಶೀರ್ವಾದದಿಂದ ನಿಮ್ಮ ಎಲ್ಲ ಕೆಲಸಗಳು ನೆರವೇರುತ್ತವೆ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಎಲ್ಲಾ ಕಷ್ಟಗಳು ಮತ್ತು ನೋವುಗಳಿಗೆ ಸಮಯ ಬಂದಿದೆ. ಸಮಯ ನಿಮಗಾಗಿ 4ನೇ ಭವಿಷ್ಯವಾಣಿ ಎಂದರೆ ನಿಮ್ಮ ಸ್ವಂತ ಜನರಿಂದ ಸುರಕ್ಷಿತವಾಗಿರಿ. ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಗೆ ಅಪಾಯವು ಹೊರಗಿನವರಿಂದ ಬರುವುದಿಲ್ಲ. ಅದು ಅವರ ಸ್ವಂತ ಕುಟುಂಬ ಸದಸ್ಯರಿಂದ ಬರುತ್ತದೆ. ಏಕೆಂದರೆ ನಾವು ಏನು ಮಾಡುತ್ತಿದ್ದೇವೆ, ಏನು ಮಾಡಲಿದ್ದೇವೆ ಅಥವಾ ನಮ್ಮ ಮುಂದಿನ ಹೆಜ್ಜೆ ಏನೆಂದು ಹೊರಗಿನವರಿಗೆ ನಾವು ಎಂದಿಗೂ ಹೇಳುವುದಿಲ್ಲ. ಆದರೆ ನಮ್ಮ ಸ್ವಂತ ಕುಟುಂಬ ಸದಸ್ಯರಿಗೆ ಅದು ತಿಳಿದಿದೆ. ನಮಗೆ ಗೊತ್ತು, ನಾವು ಏನು ಖರೀದಿಸಿದ್ದೇವೆ, ಏನು ಗಳಿಸುತ್ತಿದ್ದೇವೆ, ಮನೆಗೆ ಏನು ತರುತ್ತಿದ್ದೇವೆ ಎಂಬುದು ನಮ್ಮ ಸಂಬಂಧಿಕರಿಗೆ ತಿಳಿದಿದೆ. ನಮ್ಮ ಪ್ರೀತಿಪಾತ್ರರಿಗೆ ಇದೆಲ್ಲವೂ ತಿಳಿದಿದೆ ಮತ್ತು ಇದು ನಮಗೆ ಆಗಾಗ್ಗೆ ಸಮಸ್ಯೆಯಾಗುತ್ತದೆ. ಆದ್ದರಿಂದ ನಿಮ್ಮ ಸ್ವಂತ ಜನರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ನಿಮ್ಮ ಸ್ವಂತ ಜನರು ತುಂಬಾ ವಿಶ್ವಾಸಘಾತಕರು. ನಿಮ್ಮ ಸ್ವಂತ ಜನರು ತುಂಬಾ ಕುತಂತ್ರಿಗಳು. ಅವರು ನಿಮ್ಮನ್ನು ಮೋಸಗೊಳಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಅವರು ಬಯಸಿದಾಗೆಲ್ಲ ನಿಮಗೆ ಒಂದು ಕೆಲಸವನ್ನು ನಿಯೋಜಿಸುತ್ತಾರೆ. ಅವರು ಬಯಸಿದಾಗೆಲ್ಲ ನಿಮ್ಮಿಂದ ಹಣವನ್ನು ಎರವಲು ಪಡೆಯುತ್ತಾರೆ. ಅವರು ಬಯಸಿದಾಗೆಲ್ಲ ನಿಮ್ಮನ್ನು ಕರೆಯುತ್ತಾರೆ. ಅವರು ನಿಮ್ಮನ್ನು ಮನೆಗೆ ಕರೆಯುತ್ತಾರೆ. ಅವರು ನಿಮ್ಮಿಂದ ತಮ್ಮ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ನೀವು ಯಾವಾಗಲೂ ಎಲ್ಲರಿಗೂ ಇರುವ ರೀತಿಯ ವ್ಯಕ್ತಿ. ಪ್ರೀತಿಪಾತ್ರರಿಗೆ ಏನಾದರೂ ಅಗತ್ಯವಿದ್ದರೆ ನೀವು ತಕ್ಷಣ ಅವರ ಮನೆಗೆ ಧಾವಿಸುವಿರಿ. ಸ್ನೇಹಿತರಿಗೆ ಅಥವಾ ಕುಟುಂಬದ ಸದಸ್ಯರಿಗೆ ಸ್ವಲ್ಪ ಹಣದ ಅಗತ್ಯವಿದ್ದರೆ ಮತ್ತು ಅವರು ನಿಮ್ಮನ್ನು ಸ್ಥಳಾಂತರಿಸಿದರೆ ನೀವದನ್ನು ತಕ್ಷಣ ನೀಡಲು ಸಿದ್ಧರಾಗಿರುತ್ತೀರಿ. ಅದೇ ಸಮಯದಲ್ಲಿ ನೀವು ಎಲ್ಲರನ್ನೂ ನಿಮ್ಮ ಸ್ವಂತ ಎಂದು ಪರಿಗಣಿಸುತ್ತೀರಿ. ಅವರು ನಿಮ್ಮ ಬಾಲ್ಯದ ಸಂಬಂಧಿಕರು ಎಂದು ಭಾವಿಸುತ್ತೀರಿ. ನಾವು ಮಕ್ಕಳಾಗಿ ಒಟ್ಟಿಗೆ ಆಡಿದ್ದೇವೆ. ನಾನಿದನ್ನು ನಂಬುತ್ತೇನೆ.
ಆದರೆ ಅದೇ ನಂಬಿಕೆಗೆ ದ್ರೋಹ ಬಗೆದಾಗ ಅದು ನಿಮ್ಮ ಹೃದಯವನ್ನು ಆಳವಾಗಿ ಮುರಿಯುತ್ತದೆ. ನಿಮ್ಮ ಹೃದಯವು ಆಳವಾಗಿ ಅಲುಗಾಡುತ್ತದೆ. ಏಕೆಂದರೆ ನೀವು ಯಾರೊಂದಿಗಾದರೂ ಬಹಳ ಬೇಗನೆ ಸಂಬಂಧಗಳನ್ನು ರೂಪಿಸುತ್ತೀರಿ. ನೀವು ಬೇಗನೆ ಯಾರನ್ನಾದರೂ ನಿಮ್ಮವರೆಂದು ಪರಿಗಣಿಸುತ್ತೀರಿ ಮತ್ತು ಜನರು ನಿಮ್ಮನ್ನು ಮತ್ತೆ ಮತ್ತೆ ಬಳಸುತ್ತಾರೆ. ಇದು ನಿಮಗೆ ಸಂಭವಿಸಿದರೆ ದಯವಿಟ್ಟು ಕೆಳಗಿನ ಕಾಮೆಂಟ್ಗಳ ವಿಭಾಗದಲ್ಲಿ ನಮಗೆ ತಿಳಿಸಿ. ಗುರೂಜಿ, ನೀವು ಹೇಳಿದ್ದು ಸರಿ, ಇದು ನಮಗೆ ಮತ್ತೆ ಮತ್ತೆ ಸಂಭವಿಸುತ್ತದೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪರಿಹಾರವನ್ನು ಹೇಳುತ್ತೇನೆ. ಆದ್ದರಿಂದ 4ನೆಯ ಭವಿಷ್ಯವಾಣಿ ಎಂದರೆ ನಿಮ್ಮ ಸ್ವಂತ ಜನರಿಂದ ದೂರವಿರುವುದು ಬಹಳ ಮುಖ್ಯ. ಏಕೆಂದರೆ ನಿಮ್ಮ ಸ್ವಂತ ಜನರೇ ದೊಡ್ಡ ದೇಶದ್ರೋಹಿಗಳು. ಮಹಾಭಾರತ ಯುದ್ಧದಲ್ಲಿಯೂ ಸಹ ಪಾಂಡವರು ತಮ್ಮದೇ ಆದ ಕೌರವರ ವಿರುದ್ಧ ಹೋರಾಡಬೇಕಾಯಿತು. ಆದರೆ ಶ್ರೀಕೃಷ್ಣ ಅವನಿಗೆ ಒಂದೇ ಒಂದು ವಿಷಯ ಹೇಳಿದನು. ಚಿಂತಿಸಬೇಡಿ ಪಾರ್ಥ, ನಿಮ್ಮ ಮುಂದೆ ನಿಂತಿರುವವರು ಅವರು ನಿಮ್ಮ ಸ್ವಂತವರಾಗಿದ್ದರೆ ಅವರು ನಿಮ್ಮ ಮುಂದೆ ಏಕೆ ನಿಂತಿದ್ದಾರೆ? ಅವರು ನಿಮ್ಮ ಸ್ವಂತವರಾಗಿದ್ದರೆ ಅವರು ನಿಮ್ಮೊಂದಿಗೆ ನಿಂತಿರಬೇಕು. ಆದರೆ ಈ ಜನರು ನಿಮ್ಮ ಮುಂದೆ ನಿಂತಿದ್ದಾರೆ. ಅವರು ನಿಮ್ಮನ್ನು ವಿರೋಧಿಸುತ್ತಿದ್ದರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರೆ ಅವರು ನಿಮ್ಮವರಾಗಿರಲು ಸಾಧ್ಯವಿಲ್ಲ. ನೀವು ಅವರನ್ನು ನಾಶ ಮಾಡಬೇಕು. ನಾನು ನಿಮ್ಮೊಂದಿಗೆ ನಿಂತಿದ್ದೇನೆ. ಅಂದರೆ ತಪ್ಪು ಎಲ್ಲಿದ್ದರೂ ಅವರನ್ನು ವಿರೋಧಿಸುವುದು ನಮ್ಮ ಹಕ್ಕು. ಸುಳ್ಳುಗಾರ ಎಲ್ಲಿದ್ದರೂ, ಮೋಸಗಾರ ಎಲ್ಲಿದ್ದರೂ ಅವರಿಗೆ ಪಾಠ ಕಲಿಸುವುದು ನಮ್ಮ ಹಕ್ಕು. ಇದಲ್ಲದೆ ದೇವರು ಕೂಡ ನಮ್ಮೊಂದಿಗಿದ್ದಾನೆ. ಶ್ರೀಕೃಷ್ಣನೇ, ನೀವು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಪ್ರೀತಿಪಾತ್ರರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ನಿಮ್ಮ ಮನಸ್ಸನ್ನು ಬೆಚ್ಚಿಬೀಳಿಸುವ 5ನೇ ಭವಿಷ್ಯವಾಣಿಯನ್ನು ನಾನು ಹಂಚಿಕೊಳ್ಳಲಿದ್ದೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಒಬ್ಬ ಪುಟ್ಟ ಅತಿಥಿ ಬರಲಿದ್ದಾರೆ. ಕುಟುಂಬವು ಮಗುವನ್ನು ಹೊಂದುವ ಸಾಧ್ಯತೆ ಹೆಚ್ಚು. ಸ್ವಲ್ಪ ಜಾಗರೂಕರಾಗಿರಿ ಮತ್ತು ಕೆಲವು ತಿಂಗಳುಗಳ ಕಾಲ ಇದರ ಬಗ್ಗೆ ಯಾರಿಗೂ ಹೇಳಬೇಡಿ. ಏಕೆಂದರೆ ಅನೇಕ ಅಸೂಯೆಪಟ್ಟ ಜನರಿದ್ದಾರೆ. ಮಾಟ ಮಾಡುವವರು ಅನೇಕರಿದ್ದಾರೆ. ಹಲವು ವರ್ಷಗಳ ಹಿಂದೆ ನೀವು ನಿಮ್ಮ ಮನಸ್ಸನ್ನು ಕಳೆದುಕೊಂಡಿರಿ. ನಿಮ್ಮ ವೃತ್ತಿಜೀವನದಲ್ಲಿ ನೀವು ಏನನ್ನೂ ನೋಡಲು ಸಾಧ್ಯವಾಗಲಿಲ್ಲ. ನಿಮ್ಮಲ್ಲಿದ್ದದ್ದು ನಿಧಾನವಾಗಿ ಕಳೆದು ಹೋಗುತ್ತಿತ್ತು. ಆ ಸಮಯದಲ್ಲಿ ನಿಮ್ಮ ಕುಟುಂಬ ದೇವತೆಯಾದ ದೇವರುಗಳು ಮತ್ತು ದೇವತೆಗಳು ನಿಮ್ಮನ್ನು ಆಶೀರ್ವದಿಸಿದರು. ಅವಳು ನಿಮಗೆ ಮಾರ್ಗವನ್ನು ತೋರಿಸಿದಳು. ಮತ್ತು ಇಂದು ನೀವು ಜೀವನದಲ್ಲಿ ಸ್ವಲ್ಪ ಪ್ರಗತಿಯನ್ನು ಸಾಧಿಸಿದ್ದರೆ, ಹೆಚ್ಚು ವಿವೇಕಿಗಳಾಗುತ್ತಿದ್ದರೆ ಮತ್ತು ಏನಾದರೂ ಸಾಧಿಸುವ ಅಂಚಿನಲ್ಲಿದ್ದರೆ ಎಂದರೆ ನಿಮ್ಮ ಕುಟುಂಬ ದೇವತೆ ನಿಮ್ಮೊಂದಿಗಿದೆ ಎಂದು ತಿಳಿದುಕೊಳ್ಳಿ. ಆ ಕುಟುಂಬ ದೇವತೆಯನ್ನು ಎಂದಿಗೂ ಕೋಪಿಸಬೇಡಿ. ನೀವು ನಿಮ್ಮ ಕುಟುಂಬ ದೇವತೆಯನ್ನು ತಿಳಿದಿದ್ದರೆ ಪ್ರತಿದಿನ ಅವರನ್ನು ನೆನಪಿಸಿಕೊಳ್ಳಿ ಮತ್ತು ನಿಮ್ಮ ಮನೆಯಲ್ಲಿ ಅವರ ಹೆಸರಿನಲ್ಲಿ ಶುದ್ಧ ಎಣ್ಣೆಯ ದೀಪವನ್ನು ಬೆಳಗಿಸಿ ಮತ್ತು ಸಾಧ್ಯವಾದರೆ ಅವರನ್ನು ನೆನಪಿಸಿಕೊಂಡು ಬಡವರಿಗೆ ಧಾನ್ಯದಾನ ಮಾಡಿ. ಇದು ಏನು ಸಾಧಿಸುತ್ತದೆ? ನಿಮ್ಮ ಕುಲದೇವಿಯು ತಮ್ಮ ವಂಶಜರು, ಅವರ ನಿಷ್ಠಾವಂತ ಪೀಳಿಗೆಗಳು ಅವರನ್ನು ಮರೆತಿಲ್ಲ ಎಂದು ಅರಿಯುತ್ತಾರೆ. ಮತ್ತು ನೀವು ದೇವರ ಆಶೀರ್ವಾದವನ್ನು ಪಡೆದಾಗ ಮತ್ತು ಕುಲದೇವಿಯ ಅನುಗ್ರಹ ಉಳಿದಾಗ ಮಾಟಮಾನವೂ ಸಹ ವ್ಯಕ್ತಿಯನ್ನು ಪ್ರಭಾವಿಸುವುದಿಲ್ಲ. ಆ ವ್ಯಕ್ತಿಯು ಜೀವನದಲ್ಲಿ ರಕ್ಷಣಾತ್ಮಕ ಗೂಲಿಯನ್ನು ಪಡೆಯುತ್ತಾನೆ. ಆ ರಕ್ಷಣಾತ್ಮಕ ಗೂಲಿಯ ಅಡಿಯಲ್ಲಿ ಅವರಿಗೆ ಎಂದಿಗೂ ತಪ್ಪು ಸಂಭವಿಸುವುದಿಲ್ಲ. ಅನ್ಯಾಯ ಎಂದಿಗೂ ಸಂಭವಿಸುವುದಿಲ್ಲ. ದುರದೃಷ್ಟವೂ ಸಹ ಅವರಿಗೆ ಎಂದಿಗೂ ಅಂಟಿಕೊಳ್ಳುವುದಿಲ್ಲ. ಮತ್ತು ಆ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸನ್ನು ಮಾತ್ರ ಸಾಧಿಸುತ್ತಾನೆ. ಆದರೆ ನೀವು ನಿಮ್ಮ ಕುಲದೇವಿಯನ್ನು ಮರೆಯಬಾರದು. ನೆನಪಿರಿ, ನಿಮ್ಮ ಕುಲದೇವಿಯ ಹೆಸರು ನಿಮಗೆ ತಿಳಿದಿದ್ದರೆ ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ಅವಳನ್ನು ಸ್ತುತಿಸಿ. ನಿಮಗೆ ಮಾತ್ರ ಪ್ರಯೋಜನವಾಡುತ್ತದೆ. ಇದು ಖಚಿತಗೊಳಿಸಲ್ಪಟ್ಟಿದೆ. ಏಕೆಂದರೆ ನಿಮ್ಮ ಜೀವನವು ಯಾವಾಗಲೂ ಏರುಪೇರುಗಳ ಸ್ಥಿತಿಯೇ ಆಗಿದೆ. ಸುಖ ಬಂದಾಗ ಅದು ಒಟ್ಟಿಗೆ ಬರುತ್ತದೆ ಮತ್ತು ದುಃಖ ಬಂದಾಗ ದುಃಖವೂ ಬರುತ್ತದೆ. ಆದರೆ ಈಗ ದುಃಖದ ದಿನಗಳು ಕೊನೆಗೊಳ್ಳುತ್ತವೆ ಮತ್ತು ಸುಖವು ನಿಮ್ಮ ಜೀವನದಲ್ಲಿ ಸುರಿಯುತ್ತದೆ. ಏಕೆಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶಲು ಆದೇಶ ನೀಡಿದ್ದಾರೆ ಮತ್ತು ಮುಂದಿನ 7 ದಿನಗಳಲ್ಲಿ ಈ 6 ಭವಿಷ್ಯವಾಣಿಗಳು ನಿಜವಾಗುತ್ತವೆ. ನಾವು ನಿಮ್ಮೊಂದಿಗೆ 6ನೇ ಭವಿಷ್ಯವಾಣಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಸುಖ ನಿಮ್ಮ ಮನೆಗೆ ಬರಲಿದೆ. ಸುಖದ ರೂಪದಲ್ಲಿ ಒಬ್ಬ ವ್ಯಕ್ತಿಯು ನಿಮಗೆ ಅಂತಹ ಸುದ್ದಿಯನ್ನು ತರುತ್ತಾನೆ. ಅದನ್ನು ಕೇಳುವುದು ನಿಮ್ಮ ಜೀವನದ ಅತ್ಯಂತ ಸುಂದರವಾದ ದಿನವಾಗಿರುತ್ತದೆ. ಅಲ್ಲಿ ದೊಡ್ಡ ನಗುವಿರುತ್ತದೆ. ಸಮಯ ಬದಲಾಗುತ್ತದೆ ಮತ್ತು ಯಾರು ನಿಮಗೆ ಯಾವ ರೂಪದಲ್ಲಿ ಒಳ್ಳೆಯದನ್ನು ಮಾಡುತ್ತಾರೆ ಎಂದು ನೆನಪಿನಲ್ಲಿರಲಿ. ದೇವರು ನಿಮ್ಮ ಮನೆಗೆ ಯಾವ ರೂಪದಲ್ಲಿ ಬಂದರೋ ಅತಿಥಿಯನ್ನು ಬಹಳ ಗೌರವದಿಂದ ಸ್ವಾಗತಿಸಿ. ನಿಮ್ಮ ಮನೆಗೆ ಬರುವ ಅತಿಥಿಯನ್ನು ಬಹಳ ಗೌರವದಿಂದ ಗೌರವಿಸಿ. ಏಕೆಂದರೆ ಅವನು ತನ್ನೊಂದಿಗೆ ದೊಡ್ಡ ಒಳ್ಳೆಯ ಸುದ್ದಿಯನ್ನು ತರಬಹುದು. ನಿಮಗೆ ತುಂಬ ಒಳ್ಳೆಯ ಸುದ್ದಿ ಬರಬಹುದು. ಲಾಭ ನಿಮ್ಮ ಬಾಗಿಲನಲ್ಲಿದೆ. ನಿಮ್ಮ ನಷ್ಟ ನಿಮ್ಮ ಮನಸ್ಸಿನಲ್ಲಿ ಅಡಗಿದೆ. ಆದ್ದರಿಂದ ಬರುವುದನ್ನು ಸ್ವೀಕರಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕತೆಯನ್ನು ನಿರ್ಮೂಲನೆ ಮಾಡಿ. ಜೀವನ ಮಂಗಳಕರವಾಗುತ್ತದೆ. ನೀವು ಎಲ್ಲವನ್ನೂ ಸಾಧಿಸಬೇಕು, ಮುಂದುವರಿಯಬೇಕು. ಹತಾಶೆಯನ್ನು ಕೆಳಗೆದೂಳಬೇಕು ಮತ್ತು ನಿರೀಕ್ಷೆಯ ಆಕಾಶಕ್ಕೆ ಏರಬೇಕು. ನೀವು ಕನಸು ಕಂಡ ಎಲ್ಲವೂ ನಿಮಗೆ ಸಿಗಬೇಕು.
ಆದರೆ ದೇವರ ಆಶೀರ್ವಾದಗಳು ಹಿಂತೆಗೆಯಲ್ಪಟ್ಟಾಗ ಒಬ್ಬ ವ್ಯಕ್ತಿಯು ಬಡವನಾಗುತ್ತಾನೆ. ಆದ್ದರಿಂದ ಈ 3 ತಪ್ಪುಗಳನ್ನು ಮಾಡಬೇಡಿ. ದೇವರ ಆಶೀರ್ವಾದವನ್ನು ಬಯಸಿ, ಶಕ್ತಿದೇವಿಯ ಆಶೀರ್ವಾದವನ್ನು ಪಡೆಯಿರಿ. ಜೈ ಲಕ್ಷ್ಮೀ ಮಾತಾ. ಧನ್ಯವಾದಗಳು.